ಓಕೆ. ಬಿಜೆಪಿ ಎಂ ಎಲ್ ಎ ಸಿ ಕೆ ರಾಮಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್, ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ಸರ್ ಈಗ ಎಸ್ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು ಅನ್ನೋದಕ್ಕಿಂತ ಮುಖ್ಯವಾಗಿ ಸರ್, ಔಟ್ ಆಫ್ 10 ಎಷ್ಟು ಕೊಟ್ಬಿಡ್ತೀರಿ ಅಂತ ಹೇಳ್ಬಿಡಿ ಸರ್. ಸರ್ ಔಟ್ ಆಫ್ 10 ಅಲ್ಲಿ 100% 10 to 10 ಮಾರ್ಕ್ಸ್ ಬರುತ್ತಿದ್ದೆ. ಯಾಕೆಂದ್ರೆ ಮೋದಿರವರು ವಿಕಸಿತ ಭಾರತ ಒಂದು ನಮ್ಗೆ ಯಾವ ತರ ಇರ್ಬೇಕು ಅಂತ ಹೇಳಿದ್ರು. ಮುಂದೆ ಒಂದು ದೂರಾಲೋಚನೆಯಿಂದ ಮುಂದೆ ಒಂದು ಪ್ಲಾನ್ ಮಾಡ್ಬೇಕು ಅಂತ ಇವತ್ತು ಏನು ಮಾಡಿದರೆ ಇಡೀ ರಾಷ್ಟ್ರಕ್ಕೆ ಮತ್ತೆ ರಾಜ್ಯಕ್ಕೂ ಕೂಡ ಇವತ್ತು ಒಂದು ಒಳ್ಳೆ ಒಂದು ವಿಕಸಿತ ಭಾರತ ಮಾಡೋದು ಇವತ್ತು ಹೊಸ ಆಯಾಮವನ್ನ ಕೊಟ್ಟಿದ್ದಾರೆ ಅಂತ ಮಾಡೋದು. ಯಾಕೆಂದ್ರೆ ಇವತ್ತು ಬೆಂಗಳೂರಿನವರಿಗೆ ಇವತ್ತು ತೆಂಗು ಬೆಳೆಗಾರರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಗೋಡಂಬಿ ಬೆಳೆಗಾರರಿಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ, ಗೋಡಂಬಿ ಬೆಳೆಗಾರರಿಗೆ ಕೊಟ್ಟಿದ್ದಾರೆ, ಟೆಕ್ಸ್ಟೈಲ್ಸ್ಗೆ ಭಾರಿ ಆದ್ಯತೆಯನ್ನ ಕೊಟ್ಟಿದ್ದಾರೆ. ನೋಡಿ ಇವತ್ತು ಬೆಂಗಳೂರು, ಹೈದರಾಬಾದು, ಚೆನ್ನೈ ಏನು ಇವತ್ತು ಇವತ್ತು ಹೈ ಸ್ಪೀಡ್ ರೈಲು ಕಾರಿಡಾರ್ ಘೋಷಣೆ ಮಾಡಿದೆ. ಆ ದೃಷ್ಟಿಯಿಂದ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು, ಎಲ್ಲಕ್ಕೂ ಕೂಡ ಇವತ್ತು ಒಂದು ಒಳ್ಳೆ ಒಂದು ಆಯಾಮವನ್ನ ಕೊಟ್ಟಿದ್ದಾರೆ. ಅತಿ ವೇಗವಾಗಿ ಬೆಂಗಳೂರು ನಗರಕ್ಕೂ ಕೂಡ ಇವತ್ತು ಒಳ್ಳೆ ಸಿಕ್ಕಿದೆ, ಉದ್ಯೋಗ ಕೂಡ ಆಗಿದೆ. ಆಮೇಲೆ ಒಂದು ನಿಮ್ಯಾನ್ಸ್ ಕೂಡ ಒಂದು ಘೋಷಣೆ ಆಗಿದೆ. ಈ ದೃಷ್ಟಿಯಿಂದ ನಮ್ಮ ಕರ್ನಾಟಕದವರಿಗೆ ಕೂಡ ಒಂದು ಅನುಕೂಲ ಆಗುವಂತ ಪರಿಸ್ಥಿತಿ ಆಗಿದೆ ಕೃಷಿಕರಿಗೆ. ಈ ದೃಷ್ಟಿಯಿಂದ ನಮ್ಮ ಬಜೆಟ್ ಇದು ಒಂದು ಒಳ್ಳೆ ಅತ್ಯುತ್ತಮವಾದ ಬಜೆಟ್, ಮಾದರಿ ಬಜೆಟ್, ಇದನ್ನು ಸ್ವಾಗತವನ್ನ ಮಾಡ್ತೀವಿ. ಓಕೆ ರಾಮಮೂರ್ತಿ ಸರ್, ಒಂದೇನ್ ಗೊತ್ತಾ, ದೇಶದ ಇತರೆ ಭಾಗಗಳಿಗೆ ಕೊಟ್ಟಿದ್ದಾರೆ, ಆದ್ರೆ ಬೀಂಗ್ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೇನು ಕೊಟ್ಟಿಲ್ಲ ಅಂತಾರೆ ಕಾಂಗ್ರೆಸ್ಸಿಗರು. ಅವ್ರು ಹೇಳ್ತಾರೆ ಈಗ ಈ ಹಿಂದೆ ಇರುವಂತ UPA ಸರ್ಕಾರದಲ್ಲಿ ಇರ್ಬೋದು, NDA ಸರ್ಕಾರದಲ್ಲಿ ಕಂಪೇರ್ ಮಾಡ್ತು ಅಂತಂದ್ರೆ NDA ಸರ್ಕಾರ ಇವತ್ತು ಬೆಂಗಳೂರು ಮಹಾನಗರಕ್ಕೆ ಕೂಡ ಸಾಕಷ್ಟನ್ನ ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ. ಬೆಂಗಳೂರು, ಹೈದರಾಬಾದ್, ಬೆಂಗಳೂರು, ಚೆನ್ನೈ ಹೈ ಸ್ಪೀಡ್ ಕಾರಿಡಾರ್ ಘೋಷಣೆ ಆಗಿದೆ. ಆಮೇಲೆ IT ಸೆಕ್ಟರ್ ಬೆಂಗಳೂರಿಗೆ ಅನುಕೂಲ ಆಗ್ತಾ ಇದೆ, IT ಸೆಕ್ಟರ್ ಬೆಂಗಳೂರಿಗೆ ಅನುಕೂಲ ಆಗ್ತಿದೆ. ಎಲ್ಲವೂ ನೋಡ್ತು ಅಂತಂದ್ರೆ ಇವತ್ತು ಬೆಂಗಳೂರಿಗೆ ಇವತ್ತು ಸಿಂಹಪಾಲು ಇವತ್ತು. ಸರ್, ಈ ನೀರಾವರಿ ಯೋಜನೆಗಳಿಗೆ ಏನೋ ಅವ್ರು ಮಾತನಾಡ್ಲೇ ಇಲ್ಲ, ಭದ್ರಾ ಮೇಲ್ದಂಡೆ ಯೋಜನೆ 5300 ಕೋಟಿ ಬಗ್ಗೆ ಮಾತನಾಡ್ತಾ ಇಲ್ಲ ಬಿಜೆಪಿ ನಾಯಕರು ಅಂತಾರಲ್ಲ, ಏನ್ ಹೇಳ್ತೀರಿ ಸರ್? ಸರ್ ಇವಾಗ ನೋಡಿ, ಇವತ್ತು ಕರ್ನಾಟಕ ಬೆಂಗಳೂರು ಉತ್ತರ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಇವತ್ತು ಮಲೆನಾಡು ಪ್ರಾಂತ್ಯ ಕೂಡ ಇವತ್ತು ಎಲ್ಲ ಆಯಾಮದಲ್ಲಿ ಇವತ್ತು ಏನು ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಇದು ರೆವಲ್ಯೂಷನ್, ಇದು ಹೇಗೆ ಈವಿಗೆ ಒಂದು ರೆವಲ್ಯೂಷನ್ ಕೂಡ ಒಂದು ಮಾಡೋ ದೃಷ್ಟಿಯಿಂದ ಇದನ್ನು ಸ್ವಾಗತವನ್ನ ಮಾಡ್ತೀವಿ ಸರ್. ಇವತ್ತು ತೆಂಗು ಬೆಳೆಗಾರಿ ಬಹಳ ಆಗಿದ್ದು, ತೆಂಗು ಬೆಳೆಗಾರಿ ಪ್ರೋತ್ಸಾಹ ಇವತ್ತು ಗೋಡಂಬಿ ಟೆಕ್ಸ್ಟೈಲ್ ಎಲ್ಲದಕ್ಕೂ ಮಾಡೋ ದೃಷ್ಟಿಯಿಂದ ವೆಲ್ಕಮ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಥ್ಯಾಂಕ್ ಯು ಸರ್. ಆರ್ ಮ್ಯಾಕ್ಸ್ ಜೊತೆಗೆ ಮಾತನಾಡಿದ್ವಿ.